Hi guys, welcome back to my YouTube channel. Today we are making a very famous coastal Karnataka dish, that is Marvai Sukka. Marvai Sukka andre clam in English, okay? So this is a very famous authentic dish that is prepared in Mangaluru, okay, which is Mangalore. So it is very spicy, coconut based, full of flavor. ಇದು ನಂದು ಫಸ್ಟ್ ಕುಕಿಂಗ್ ವಿಡಿಯೋ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ಸೊ ಕಮ್ ಲೆಟ್ಸ್ ಸಿ ವಾಟ್ ಆರ್ ದ ingredients we require to prepare Marvai Sukka. For the ingredients, I have 1 kg of fresh clams, which is Marvai, and I have taken 1 medium-sized onion, which is finely chopped. I have half a cup of grated coconut, a few fresh curry leaves, and I've taken a small piece of tamarind along with garlic cloves, which is 7 to 8. There is dried red chilies, which are 7 to 8, and I have cumin seeds, which is half a spoon, 1 spoon or 1 tablespoon of coriander seeds along with 1/4 spoon of turmeric powder. First important thing is cleaning. ಕ್ಲಾಮ್ಸ್ನ ಸರಿಯಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಅಂದರೆ ಅಟ್ಲೀಸ್ಟ್ 3-4 ಟೈಮ್ಸ್ ವಾಶ್ ಮಾಡಿದರೆ ಅದರಲ್ಲಿರೋ ಸ್ಯಾಂಡ್ ರಿಮೂವ್ ಆಗುತ್ತೆ. ನಾನಿವಾಗ ಇದನ್ನು ಲೈಟಾಗಿ ಕುಕ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಪ್ರಾಸೆಸ್ ಏನು ಅಂದರೆ, ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿ, ಕೊಕೊನಟ್ ಆಯಿಲ್ ಹಾಕಿದ ಮೇಲೆ ಆ ಡ್ರೈಡ್ ಚಿಲ್ಲೀಸ್, ಕೊರಿಯಾಂಡರ್ ಸೀಡ್ ಮತ್ತು ಜೀರಿಗೆ ಇದೆಯಲ್ಲ ವಿತ್ ಟರ್ಮರಿಕ್, ಅದನ್ನು ನೀವು ಡ್ರೈ ರೋಸ್ಟ್ ಮಾಡಬೇಕು. ಡ್ರೈ ರೋಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಕೋಕೋನಟ್ ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಫ್ರೈ ಆದಮೇಲೆ ನಾವು ಇದನ್ನ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಇವಾಗ ಅದೇ ಜಾರಿಗೆ ಒಂದು ಚಿಕ್ಕ ಪೀಸ್ ಟ್ಯಾಮರಿಂಡ್ ಅಂದರೆ ಹುಣಸೆ ಹಣ್ಣನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಮಸಾಲಾನ ಗ್ರೈಂಡ್ ಮಾಡೋಣ. ಮಸಾಲ ಒಂದು ಸ್ವಲ್ಪ ದಪ್ಪನೇ ಇರಲಿ, ಸ್ಮೂತ್ ಆಗಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ಕೋಕೋನಟ್ ಆಯಿಲ್, ಆನಿಯನ್ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಪೇಸ್ಟ್ ಅಂದರೆ ಗ್ರೈಂಡ್ ಮಾಡಿರುವಂಥ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಫ್ರೈ ಆದ ನಂತರ ನೀವು ಕ್ಲಾಮ್ಸ್ನ ಅಂದರೆ ಮರವಾಯಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ನೀವು ಕೋಕೋನಟನ್ನು ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ರುಚಿಗೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಬಾಫತ್ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸೊ ರಿಮೆಂಬರ್, ಇದು ಸುಕ್ಕ ಅಂದರೆ ಡ್ರೈ ಸ್ಟೈಲ್. ಸೊ ಸಾಲ್ಟನ್ನು ನೀವು ಟೇಸ್ಟ್ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೂ ಕೊರಿಯಾಂಡರ್ ಲೀವ್ಸ್ ಇದ್ರೆ ಅದನ್ನ ಸ್ವಲ್ಪ ಗಾರ್ನಿಶ್ ಮಾಡ್ಕೊಳ್ಳಿ. ಮರ್ವೈ ಸುಕ್ಕ ಫೈನಲಿ ರೆಡಿ ಆಗಿದೆ ಗೈಸ್. ಐ ಹೋಪ್ ಯು ಗೈಸ್ ಲೈಕ್ಡ್ ಆರ್ ಎಂಜಾಯ್ಡ್ ದಿಸ್ ವಿಡಿಯೋ. ಇನ್ನೂ ತುಂಬಾ ಕೋಸ್ಟಲ್ ರೆಸಿಪೀಸ್ ಬರುತ್ತೆ. ಸ್ಟೇ ಟ್ಯೂನ್, and if you have liked this video, I would request you to please like, share and subscribe to my YouTube channel. I'll see you in another one. Until then, take care. Bye. So Marvai Sukka is finally ready guys. Hope you liked or enjoyed this video. Innu tumba coastal recipes barutte. Stay tuned, and if you have liked this video, I would request you to please like, share and subscribe to my YouTube channel. I'll see you in another one. Until then, take care. Bye.